ಕಲಬುರಗಿ ಸೆಂಟ್ರಲ್ ಜೈಲಿನ ಮತ್ತೊಂದು ಕರ್ಮಕಾಂಡ ಇದು. ಅನೇಕ ವಿಚಾರಗಳು ಕಲಬುರಗಿ ಸೆಂಟ್ರಲ್ ಜೈಲಿನಲ್ಲಿ ನಡೀತಾ ಇರುವುದು ಒಂದೊಂದಾಗಿ ಬೆಳಕಿಗೆ ಬರ್ತಾ ಇದೆ. ಇದು ಕಲಬುರಗಿ ಸೆಂಟ್ರಲ್ ಜೈಲಿನ ಮತ್ತೊಂದು ಕರ್ಮಕಾಂಡ. ಸೆಂಟ್ರಲ್ ಜೈಲಿನಲ್ಲಿ ಕೈದಿಗಳ ಬಿಂದಾಸ್ ಲೈಫ್ಗೆ ಯಾವುದೇ ರೀತಿಯ ಬ್ರೇಕ್ ಇಲ್ಲ. ಪವರ್ ಟಿವಿಯಲ್ಲಿ ಕೈದಿಗಳ ಹೈಫೈ ಲೈಫ್ನ ವಿಡಿಯೋಗಳು, ಈಗ ಒಂದು ಮೊಬೈಲ್ ಬಳಕೆ, ಮತ್ತೊಂದು ಸಿಗರೇಟ್, ಎಣ್ಣೆ ಪಾಟಿ, ಗುಟ್ಕಾ ಸೇವನೆ, ರಾಶಿ ರಾಶಿ ಗುಟ್ಕಾ, ಬೀಡಿ ಬಂಡಲ್, ಸಿಗರೇಟ್ ದೃಶ್ಯಗಳು. ಜೈಲಿನ ಒಳಗೆ ಕುಳಿತು ಕೈದಿಗಳು ಎಣ್ಣೆ ಪಾಟಿ ಮಾಡ್ತಾರೆ. ಬಿಂದಾಸ್ ಆಗಿ ಸೆಲ್ನೊಳಗೆ ಮೊಬೈಲ್ನಲ್ಲಿ ಮಾತಾಡ್ತಾರೆ. ಎಲ್ಲವೂ ಕೂಡ ಸಿಗುತ್ತೆ. ಜೈಲಲ್ಲಿ ಏನು ಸಿಗಲ್ಲ ಸ್ವಾಮಿ, ಎಲ್ಲ ಸಿಗುತ್ತೆ. ಜೈಲಲ್ಲಿ ಸಿಗದೆ ಇರೋದು ಏನೂ ಇಲ್ಲ ಅನ್ನುವಂಥ ರೀತಿಯಲ್ಲಿ ಕಲಬುರಗಿ ಸೆಂಟ್ರಲ್ ಜೈಲ್ ಆಗೋಗಿದೆ. ಇಲ್ಲಿ ಗಮನಿಸ್ತಾ ಇದ್ದೀವಿ, ಇದು ನಿಜವಾಗ್ಲೂ ಕೂಡ ಜೈಲ ಅಥವಾ ಯಾವುದಾದ್ರೂ ಪಾರ್ಟಿ ಅಡ್ಡೇನಾ, ಯಾವುದಾದ್ರೂ ರೆಸ್ಟೋರೆಂಟ್ಗೆ ಹೋಗಿದ್ದಾರಾ ಅನ್ನುವಂಥ ರೀತಿಯಲ್ಲಿ ಅನಿಸುತ್ತೆ. ಅಷ್ಟರ ಮಟ್ಟಿಗೆ ಸಿಗರೇಟ್ ಪ್ಯಾಕ್ಗಳು, ಗುಟ್ಕಾ ಪ್ಯಾಕೆಟ್ಗಳು ಇದೆಲ್ಲವೂ ಕೂಡ ಜೈಲಿನ ಒಳಗೇ ಸಿಗುತ್ತೆ ಅಂತ ಈಗಾಗಲೇ ಗೊತ್ತಾಗಿರುವಂಥ ವಿಚಾರ. ಆದರೆ ರೈಡ್ ಮಾಡಿದಂಥ ಸಂದರ್ಭದಲ್ಲಿ ಇದ್ಯಾವುದೂ ಕೂಡ ಬೆಳಕಿಗೆ ಬರೋದೇ ಇಲ್ಲ. ಬಿಂದಾಸ್ ಆಗಿ ಮೊಬೈಲಲ್ಲಿ ಮಾತಾಡ್ತಾರೆ. ಯಾವಾಗ ಮೊಬೈಲಲ್ಲಿ ಮಾತಾಡೋದಕ್ಕೆ ಬೇಕೋ ಆಗ ಮೊಬೈಲಲ್ಲಿ ಮಾತಾಡೋದಕ್ಕೆ ಸಿಗುತ್ತೆ. ಬೇರೆ ಬೇರೆ ಆ್ಯಕ್ಟಿವಿಟೀಸ್ ಮಾಡಬೇಕು ಅಂತಂದರೆ ಜೈಲಿನಿಂದಲೇ ಕಂಟ್ರೋಲ್ ಮಾಡುವಂಥ ನಿಟ್ಟಿನಲ್ಲೂ ಕೂಡ ಅನೇಕ ಆ್ಯಕ್ಟಿವಿಟೀಸ್ ಕಲಬುರಗಿ ಸೆಂಟ್ರಲ್ ಜೈಲಿನಲ್ಲಿ ಆಗ್ತಾ ಇದೆ. ಅನೇಕ ವಿಚಾರಗಳು ಈಗಾಗಲೇ ಕಲಬುರಗಿ ಸೆಂಟ್ರಲ್ ಜೈಲ್ ಬಗ್ಗೆ ಕೇಳಿ ಬಂದಿದೆ. ಅಲ್ಲಿ ಫೋನ್ ಯೂಸ್ ಮಾಡ್ತಾರೆ, ಅಲ್ಲಿ ಕುಡಿಯುವಂಥದ್ದಾಗಿರ್ಬೋದು, ಜೊತೆಗೆ ಸಿಗರೇಟ್ ಆಗಿರ್ಬೋದು, ಗುಟ್ಕಾ ಸೇವನೆ ಆಗಿರ್ಬೋದು, ಇದೆಲ್ಲವೂ ಕೂಡ ಮಾಡ್ತಾ ಇದ್ದಾರೆ ಅನ್ನುವಂಥ ವಿಡಿಯೋಗಳು ಕೂಡ ಈಗಾಗಲೇ ಸಿಕ್ಕಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಕೇಂದ್ರ ಕಾರಾಗೃಹ ಏನಾಗ್ತಾ ಇದೆ, ಏನು ನಡೀತಾ ಇದೆ ಅನ್ನುವಂಥ ಪ್ರಶ್ನೆಗಳು ಈಗ ಕಾಡ್ತಾ ಇರೋದು. ದುಡ್ಡು ಕೊಟ್ಟರೆ ಹಾಗಾದರೆ ಎಲ್ಲವೂ ಕೂಡ ಸಿಗುತ್ತಾ ಅನ್ನುವಂಥ ಪ್ರಶ್ನೆ. ಹೈಫೈ ಲೈಫನ್ನು ಅಲ್ಲಿರುವಂಥ ಕೈದಿಗಳು ಈಗ ಬದುಕ್ತಾ ಇರೋದು. ಹೊರಗಡೆ ಇದ್ದರೆ ಯಾವ ರೀತಿಯಾಗಿರ್ತಾರೋ ಅದಕ್ಕಿಂತಲೂ ಒಂದು ಸ್ಟೆಪ್ ಚೆನ್ನಾಗೇ ಅಲ್ಲಿ ಬದುಕ್ತಾ ಇದ್ದಾರೆ. ಜೈಲಿನಲ್ಲಿ ಯಾವುದೇ ರೀತಿಯ ತೊಂದರೆ ಇಲ್ಲದ ರೀತಿಯಲ್ಲಿ ಬದುಕ್ತಾ ಇದ್ದಾರೆ. ಅವ್ರಿಗೇನು ಬೇಕೋ ಅದೆಲ್ಲವೂ ಕೂಡ ಸಿಗುತ್ತೆ. ಇನ್ಯಾವುದಕ್ಕೆ ತೊಂದರೆ, ಎಲ್ಲವೂ ಕೂಡ ಗಮನಿಸ್ತಾ ಇದ್ದೀವಿ ವಿಜುವಲ್ಸಲ್ಲಿ ಎಷ್ಟು ಮಟ್ಟಿಗೆ ಅಲ್ಲಿ ಸಪ್ಲೈ ಯಾವ ರೀತಿಯಾಗಿ ನಡೀತಾ ಇದೆ ಅನ್ನೋದು. ರಾಶಿ ರಾಶಿ ಗುಟ್ಕಾ, ರಾಶಿ ರಾಶಿ ಸಿಗರೇಟ್ ಪ್ಯಾಕೆಟ್ಗಳು, ಯಾವ್ಯಾವ ವೆರೈಟಿ ಬೇಕು ಎಲ್ಲವೂ ಕೂಡ ಅಲ್ಲಿ ಸಿಗುತ್ತೆ ಅನ್ನೋದು ಈಗ ಗೊತ್ತಾಗಿರುವಂಥ ವಿಚಾರ. ಜೈಲಿನೊಳಗೆ ಕುತ್ಕೊಂಡು ಈ ಕೈದಿಗಳು ಎಣ್ಣೆ ಪಾರ್ಟಿ ಮಾಡ್ತಾರೆ, ಸಿಗರೇಟ್ ಹೊಡಿತಾರೆ, ಗುಟ್ಕಾ ತಿಂತಾರೆ. ಬೇರೆ ಏನು ಬೇಕು ಕೈದಿಗಳಿಗೆ? ತಮ್ಮ ತಪ್ಪಿನ ಅರಿವಾಗಬೇಕು ಅಂತ ಜೈಲಿಗೆ ಕಳುಹಿಸಿದ್ರೆ ಅಲ್ಲೂ ಕೂಡ ಅದನ್ನೇ ಮಾಡಿಕೊಂಡು ಅದ್ರ ಬಗ್ಗೆನೇ ಮಾತಾಡಿಕೊಂಡು ಗುಂಡು ತುಂಡು ಇದೆಲ್ಲ ಪಾರ್ಟಿಗಳು ಕೂಡ ನಡೆಯುತ್ತೆ ಅಂತಂದರೆ ಯಾವ ರೀತಿಯಲ್ಲಿ ಅಲ್ಲಿ ಪೊಲೀಸರು ಅವರಿಗೆ ವ್ಯವಸ್ಥೆಯನ್ನು ಮಾಡಿಕೊಡ್ತಾ ಇದ್ದಾರೆ ಅನ್ನುವಂಥ ಪ್ರಶ್ನೆ. ಕಲಬುರಗಿ ಸೆಂಟ್ರಲ್ ಜೈಲಿನ ಕರ್ಮಕಾಂಡ ಇದು. ಆ ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇದ್ದೀವಿ ಎಷ್ಟು ಮಟ್ಟಿಗೆ ರಾಜಾತಿಥ್ಯವನ್ನು ಕೊಡ್ತಾ ಇದ್ದಾರೆ ಅವ್ರಿಗೆ. ಏನೇನು ಬೇಕು, ಯಾವ ರೀತಿಯಾಗಿರಬೇಕು, ಯಾವ ರೀತಿಯಾಗಿ ಬದುಕಬೇಕು, ಲೈಫನ್ನು ಲೀಡ್ ಮಾಡಬೇಕು, ಅದೆಲ್ಲವೂ ಕೂಡ ಅಲ್ಲಿ ನಡೆಯುತ್ತೆ. ಕೈದಿಗಳು ಅಂದುಕೊಂಡಂತೆ ಬದುಕಬಹುದು. ಮದ್ಯಪಾನ ಮಾಡ್ತಾ ಇರುವಂಥ ವಿಡಿಯೋ ಇದೆಲ್ಲ ಇದೆ. ಜೈಲಿನೊಳಗೆ ಹಣ ಕೊಟ್ಟರೆ ಎಲ್ಲ ವ್ಯವಸ್ಥೆ ಕೂಡ ಸಿಗುತ್ತೆ, ದುಡ್ಡಿದ್ದವ್ರು ದುನಿಯಾ ಅನ್ನುವಂಥ ರೀತಿಯಲ್ಲಿ ಆಗೋಗಿದೆ. ಇಬ್ಬರು ಕೈದಿಗಳು ಸೆಲ್ನಲ್ಲಿ ಕುಳಿತು ಬಿಂದಾಸ್ ಆಗಿ ಮಾತಾಡ್ತಾ ಇದ್ದಾರೆ. ಜೈಲು ಅಧೀಕ್ಷಕಿ ಅನಿತಾ ಮೇಡಮ್ಗೆ ಹಣ ಕೊಡೋದಿದೆ ಅನ್ನುವಂಥ ಮಾತನ್ನ ಹೇಳ್ತಾ ಇರೋದು. ಸುರೇಶ್ ಎಂಬಾತನ ಮೂಲಕ ಡೀಲ್ ಕುದುರಿಸುವ ಮಾತನ್ನ ಇಲ್ಲಿ ಆಡ್ತಾ ಇದ್ದಾರೆ. 30,000 ಹಣವನ್ನ ಜೈಲು ಅಧೀಕ್ಷಕಿ ಅನಿತಾಗೆ ನೀಡುವ ಬಗ್ಗೆ ಚರ್ಚೆ ಆಗ್ತಾ ಇದೆ. ಇಲ್ಲಿ ಕೈದಿಗಳಿಂದಲೇ ಜೈಲಧಿಕಾರಿಗಳಿಗೆ ಬ್ಲಾಕ್ ಮೇಲ್ ಆಗ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ಈಗ ಕಾಡ್ತಾ ಇರೋದು. ಹಣ ಕೊಡ್ತೀವಿ, ನಮ್ಮನ್ನ ಫ್ರೀ ಬಿಡಬೇಕು, ಸರಿ ಇರಲ್ಲ ಅಂತಾರೆ. ಅನಿತಾ ಮೇಡಮ್ ಅಂತಾನೆ ಮಾತಾಡ್ತಾರೆ ಇಬ್ರು ಕೂಡ ಕೈದಿಗಳು. ಈ ಅನಿತಾ ಅವ್ರ ಬಗ್ಗೆ ಈ ಹಿಂದೆಯೂ ಕೂಡ ಒಂದಷ್ಟು ವಿಚಾರಗಳು ಗೊತ್ತಾಗಿತ್ತು. ಈ ಸೆಂಟ್ರಲ್ ಅವರ ಕಾರಿಗೆ ಬಾಂಬ್ ಇಡ್ತೀನಿ, ಬಾಂಬ್ ಬೆದರಿಕೆ ಬಂದಿತ್ತು ಅನ್ನುವಂಥ ಮಾತನ್ನ ಅವರೇ ಖುದ್ದಾಗಿ ಹೇಳ್ಕೊಂಡಿದ್ರು. ಆನಂತರ ಆರೋಪಿ ಮಾತಾಡಿರುವಂಥ ಆಡಿಯೋ ಕೂಡ ಆ ಸಂದರ್ಭದಲ್ಲಿ ಲಭ್ಯ ಆಗಿತ್ತು. ಆತ ಕೂಡ ಹೇಳ್ತಾ ಇದ್ದ ಅನಿತಾ ಮೇಡಮ್ ದುಡ್ಡು ಕೊಡಬೇಕು, ದುಡ್ಡು ಕೊಟ್ಟಿಲ್ಲ ಅಂದರೆ ನನ್ನನ್ನು ಸಿಕ್ಕಾಕಿಸ್ತಾರೆ ಅಂತ. ಇಲ್ಲೂ ಕೂಡ ಅನಿತಾ ಮೇಡಮ್ ಬಗ್ಗೆ ಚರ್ಚೆ ಆಗ್ತಾ ಇದೆ. ಹಣ ಕೊಡ್ತೀವಿ, ನಮ್ಮನ್ನ ಫ್ರೀ ಬಿಡಬೇಕು ಅನ್ನುವಂಥ ಮಾತುಗಳು ನಡೀತಾ ಇದೆ. ಏನಿಲ್ಲ, ಇವಾಗ ಮೇಡಮ್ ಏನು ಮಾಡಿ ಗೊತ್ತಾ, ಸುಮ್ಮನೆ ಹೋಗಿ ಇವಾಗ ಇದು ಮೇಡಮ್ 30 ತಗೊಂಡು ಇಟ್ಕೊಳ್ಳಿ ನೀವು, ನಾನು ಏನಿದೆ ಆಮೇಲೆ ಬಂದು ಇಸ್ಕೊಡ್ತೀನಿ ಅಂತ ಹೇಳು. ಇದು 35 ಇದು
ಹೋಗಿ ಮೇಡಮಿಗೆ ಕೊಟ್ಬಿಡು. ಹೋಗಿ ಅನಿತಾ ಮೇಡಮಿಗೆ ಕೊಟ್ಬಿಡು. ಏನಿದೆ ಫ್ರೀ ಬಿಡಬೇಕು, ಇಲ್ಲ ಅಂದರೆ ಸುಮ್ಮನೆ ಸರಿಯಾಗಲ್ಲ ನೋಡಿ ಮೇಡಮ್ ಅಂತ ಹೇಳ್ಬಿಡು. ಏನಿಲ್ಲ ಇವಾಗ ಮೇಡಮಿಗೆ ಏನು ಮಾಡಿ ಗೊತ್ತಾ, ಸುಮ್ಮನೆ ಹೋಗಿ ಇವಾಗ ಇದು ಮೇಡಮ್ 35 ತೊಗೊಂಡು ಇಟ್ಕೊಳ್ಳಿ ನೀವು, ನಾನು ಏನಿದೆ ಆಮೇಲೆ ಬಂದು ಇಸ್ಕೊಡ್ತೀನಿ ಅಂತ ಹೇಳು. ಇದು 35 ಹೋಗಿ ಮೇಡಮಿಗೆ ಕೊಟ್ಬಿಡು. ಹೋಗಿ ಅನಿತಾ ಮೇಡಮಿಗೆ ಕೊಟ್ಬಿಡು. ಏನಿದೆ ಫ್ರೀ ಬಿಡಬೇಕು, ಇಲ್ಲ ಅಂದರೆ ಸುಮ್ಮನೆ ಸರಿಯಾಗಲ್ಲ ನೋಡಿ ಮೇಡಮ್ ಅಂತ ಹೇಳ್ಬಿಡು. ಏನಿಲ್ಲ. ಇದು ಎಷ್ಟು ಸತ್ಯ ಎಷ್ಟು ಸುಳ್ಳು ಅನ್ನೋದೇ ಈಗ ಕುತೂಹಲ. ಜೈಲಿನಲ್ಲಿ ಅಕ್ರಮ ನಡೆಯೋದು ಈಗಾಗಲೇ ಜಗಜ್ಜಾಹೀರಾತಾಗಿದೆ. ಆದರೆ ಅನಿತಾ ಮೇಡಮ್ ಬಂದ ಮೇಲೆ ಅಕ್ರಮ ಬಟಾ ಬಯಲಾಗಿದೆ. ಈ ವಿಚಾರವಾಗಿ ಸಾಕಷ್ಟು ಬಾರಿ ಕೈದಿಗಳಿಂದ ಪ್ರತಿಭಟನೆಯನ್ನ ಮಾಡಲಾಗಿದೆ. ಇದೀಗ ಜೈಲಧಿಕಾರಿ ಅಧೀಕ್ಷಕಿ ವಿರುದ್ಧವೇ ಭ್ರಷ್ಟಾಚಾರದ ಆರೋಪ ಕೇಳಿ ಬರ್ತಾ ಇದೆ. ಜೈಲಧೀಕ್ಷಕಿ ಅನಿತಾ ವಿರುದ್ಧ ಷಡ್ಯಂತ್ರವನ್ನ ನಡೆಸ್ತಾ ಇದ್ದಾರಾ ಅಥವಾ ನಿಜಕ್ಕೂ ಕೂಡ ಹಣ ತೆಗೆದುಕೊಂಡು ಸವಲತ್ತುಗಳನ್ನ ನೀಡಲಾಗ್ತಾ ಇದೆಯಾ ಅನ್ನುವಂತ ಪ್ರಶ್ನೆ ಕಾಡ್ತಾ ಇದೆ. ಈ ಬಗ್ಗೆ ಸರ್ಕಾರ ಸೂಕ್ತವಾದಂತ ತನಿಖೆಯನ್ನ ನಡೆಸಿದ್ರೆ ಆ ಸತ್ಯಾಸತ್ಯತೆ ಏನು ಅನ್ನೋದು ಗೊತ್ತಾಗುತ್ತೆ. ಈ ವಿಡಿಯೋಗಳಿದೆಯಲ್ಲ, ಅಸಲಿಗೆ ಎಷ್ಟು ಸತ್ಯ ಎಷ್ಟು ಸುಳ್ಳು ಅನ್ನೋದು ಪ್ರಶ್ನೆ. ಆದ್ರೆ ತನಿಖೆ ನಡಿಬೇಕು. ತನಿಖೆ ನಡೆದೇ ಅಲ್ಲಿ ಅವರು ಮೆನ್ಷನ್ ಮಾಡ್ತಾ ಇರುವಂತಹ ಜೈಲಿನ ಅಧೀಕ್ಷಕಿ ಅನಿತಾ ಮೇಡಮ್ ತಪ್ಪು ಮಾಡಿದಾರಾ, ದುಡ್ಡು ತಗೊಂಡು ರಾಜಾತಿಥ್ಯವನ್ನ ನೀಡ್ತಾ ಇದ್ದಾರಾ ಅನ್ನೋದು ಗೊತ್ತಾಗುತ್ತೆ. ನಿಜಕ್ಕೂ ಕೂಡ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರಾ ಅನ್ನೋದು ಗೊತ್ತಾಗುತ್ತೆ. ಅಥವಾ ಈ ಹಿಂದೆ ಅನಿತಾ ಒಂದು ಆರೋಪವನ್ನ ಮಾಡಿದ್ರು, ನನ್ನ ವಿರುದ್ಧ ಷಡ್ಯಂತ್ರವನ್ನ ಮಾಡಲಾಗ್ತಾ ಇದೆ, ನನ್ನ ಕಾರ್ಗೆ ಬಾಂಬ್ ಇಡ್ತೀನಿ ಅನ್ನುವಂತ ಬೆದರಿಕೆಯನ್ನ ನನಗೆ ಹಾಕಿದ್ದಾರೆ, ನಾನು ದುಡ್ಡು ತಗೊಂಡಿಲ್ಲ, ಆದ್ರೂ ನನ್ನ ಫೋನ್ಗೆ 20,000 ಕಳಿಸಿದ್ರು, ಫೋನ್ ಪೇ ಮಾಡಿದ್ರು ಅನ್ನುವಂಥ ಮಾತನ್ನ ಈ ಹಿಂದೆಯೂ ಕೂಡ ಅನಿತಾ ಒಮ್ಮೆ ಹೇಳಿದ್ರು. ಆದರೆ ನಿಜಕ್ಕೂ ಕೂಡ ದುಡ್ಡಿನ ಬೇಡಿಕೆಯನ್ನ ಅನಿತಾ ಇಡ್ತಾ ಇದ್ದಾರಾ ಅನ್ನುವಂಥ ಪ್ರಶ್ನೆ ಈಗ ಕಾಡ್ತಾ ಇರೋದು. ಈ ವಿಡಿಯೋಗಳ ಅಸಲಿಯತ್ತೇನು ಸತ್ಯತೆ ಏನು ಅನ್ನೋದು ಬಯಲಾಗಬೇಕಾಗಿದೆ. ಎಷ್ಟು ಸುಳ್ಳು ಎಷ್ಟು ಸತ್ಯ ಅನ್ನೋದಕ್ಕಿಂತ ನಿಜಕ್ಕೂ ಕೂಡ ಜೈಲಿನ ಅಧಿಕಾರಿಗಳ ನಡೆಯ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಈಗ ಉದ್ಭವ ಆಗ್ತಾ ಇದೆ. ಇದೆಲ್ಲದಕ್ಕೂ ಕೂಡ ಉತ್ತರವನ್ನ ಅವರೇ ನೀಡಬೇಕಾಗಿದೆ. ಬಿಡು, ಏನಿದೆ ಫ್ರೀ ಬಿಡಬೇಕು. ಏನಿಲ್ಲ ಇವಾಗ ಮೇಡಮಿಗೆ ಏನು ಮಾಡಿ ಗೊತ್ತಾ, ಸುಮ್ಮನೆ ಹೋಗಿ ಇವಾಗ ಇದು ಮೇಡಮ್ 35 ತೊಗೊಂಡು ಇಟ್ಕೊಳ್ಳಿ ನೀವು, ನಾನು ಏನಿದೆ ಆಮೇಲೆ ಬಂದು ಇಸ್ಕೊಡ್ತೀನಿ ಅಂತ ಹೇಳು. ಇದು 35 ಹೋಗಿ ಮೇಡಮಿಗೆ ಕೊಟ್ಬಿಡು. ಹೋಗಿ ಅನಿತಾ ಮೇಡಮಿಗೆ ಕೊಟ್ಬಿಡು. ಏನಿದೆ ಫ್ರೀ ಬಿಡಬೇಕು, ಇಲ್ಲ ಅಂದರೆ ಸುಮ್ಮನೆ ಸರಿಯಾಗಲ್ಲ ನೋಡಿ ಮೇಡಮ್ ಅಂತ ಹೇಳ್ಬಿಡು. ಏನಿಲ್ಲ ಇವಾಗ ಮೇಡಮಿಗೆ ಏನು ಮಾಡಿ ಗೊತ್ತಾ, ಸುಮ್ಮನೆ ಹೋಗಿ ಇವಾಗ ಇದು ಮೇಡಮ್ 35 ತೊಗೊಂಡು ಇಟ್ಕೊಳ್ಳಿ ನೀವು, ನಾನು ಏನಿದೆ ಆಮೇಲೆ ಬಂದು ಇಸ್ಕೊಡ್ತೀನಿ ಅಂತ ಹೇಳು. ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಸ್ವಾಮಿ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅನಿಲ್ ಸ್ವಾಮಿ, ಈ ಹಿಂದೆಯೂ ಕೂಡ ರೇಡ್ ನಡೆದಿತ್ತು. ಈ ಹಿಂದೆಯೂ ಕೂಡ ರೇಡ್ ನಡೆದಂತ ಸಂದರ್ಭದಲ್ಲಿ ಹೈಫೈ ಲೈಫ್ ಅನ್ನ ಯಾವ ರೀತಿಯಾಗಿ ಕಲಬುರಗಿ ಸೆಂಟ್ರಲ್ ಜೈಲಿನಲ್ಲಿ ಮಾಡಲಾಗ್ತಾ ಇದೆ ಅನ್ನುವಂಥದ್ದು ಆ ಕರ್ಮಕಾಂಡ ಜಗಜ್ಜಾಹೀರಾತಾಗಿತ್ತು. ಈಗಲೂ ಕೂಡ ಈ ವಿಡಿಯೋದಲ್ಲಿ ಬಹಳ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇದೆ ಯಾವ ರೀತಿಯಾಗಿ ಅಲ್ಲಿ ನಡೀತಾ ಇದೆ, ದುಡ್ಡು ಕೊಟ್ರೆ ಯಾವ ರೀತಿ ಇರಬಹುದು ಅನ್ನೋದು ಗೊತ್ತಾಗ್ತಾ ಇದೆ. ಜೊತೆಗೆ ಇಲ್ಲಿ ಪ್ರಶ್ನೆ ಮೂಡ್ತಾ ಇರುವಂತದ್ದು ಜೈಲಾಧಿಕಾರಿಗಳ ಬಗ್ಗೆ, ಅವರ ನಡೆಯ ಬಗ್ಗೆ ನಿಜಕ್ಕೂ ಕೂಡ ಅಸಲಿಯತ್ತೇನು ಅನ್ನುವಂತ ಪ್ರಶ್ನೆ. ಇದ್ರ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಅನಿತಾ ಅವರು ಅಥವಾ ಅಧಿಕಾರಿಗಳು? ಇದ್ರ ಬಗ್ಗೆ ಏನ್ ಹೇಳ್ತಾರೆ ಅನಿಲ್? ಅಶ್ವಿನಿ, ನಿಜಕ್ಕೂ ಕೂಡ ಈ ಒಂದು ಎಲ್ಲಾ ಒಂದು ವಿಡಿಯೋಗಳನ್ನು ನೋಡಿದ್ರೆ ಇದು ಕಲಬುರಗಿ ಸೆಂಟ್ರಲ್ ಜೈಲು ಅಥವಾ ಏನೊಂದು ಬಾರ್ ಅಥವಾ ರೆಸ್ಟೋರೆಂಟ್ ಅಥವಾ ಜೂಜು ಅಡ್ಡೆ ಅನ್ನೋ ಒಂದು ಪ್ರಶ್ನೆ ಸಹಜವಾಗಿ ಬರುತ್ತೆ ಅಂತ ಹೇಳ್ಬೋದು. ಪದೇ ಪದೇ ಕಲಬುರಗಿ ಕೇಂದ್ರ ಕಾರಾಗೃಹದಲ್ಲಿ ಏನೊಂದು ನಿಷೇಧಿತ ವಸ್ತುಗಳು ಹೇಗೆ ಸರಬರಾಜು ಆಗುತ್ತೆ ಅನ್ನೋದು ಕೂಡ ದೊಡ್ಡ ಪ್ರಶ್ನೆ ಆಗಿದೆ ಅಂತ ಹೇಳ್ಬೋದು. ಕಳೆದ 2 ತಿಂಗಳ ಹಿಂದಷ್ಟೇ ಏನೊಂದು ಕಲಬುರಗಿ ಕೇಂದ್ರ ಕಾರಾಗೃಹದ ಮುಖ್ಯ ಅಧೀಕ್ಷಕಿಯಾಗಿ ಏನೊಂದು ಡಾಕ್ಟರ್ ಅನಿತಾ ಅವರು ಅಧಿಕಾರವನ್ನು ವಹಿಸ್ಕೊತಾರೆ. ಅವರು ಅಧಿಕಾರ ವಹಿಸಿಕೊಂಡ ಬಳಿಕ ಕಲಬುರಗಿ ಜೈಲಿನಲ್ಲಿ ಸಾಕಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಂಡು ಸಂಪೂರ್ಣವಾಗಿ ಏನೊಂದು ಕೈದಿಯ ಅಕ್ರಮ ಚಟುವಟಿಕೆಗಳಿಗೆ ಮತ್ತು ನಿಷೇಧಿತ ವಸ್ತುಗಳ ಬಳಕೆಗೆ ಸಂಪೂರ್ಣವಾಗಿ ಬ್ರೇಕ್ ಅನ್ನು ಹಾಕ್ತಾರೆ. ಇದರ ಬೆನ್ನಲ್ಲೇ ಏನೊಂದು ಕೈದಿಗಳು ಜೈಲಾಧಿಕಾರಿ
ಅಧಿಕಾರಿಗಳ ಫೋನ್ ಪೇಗೆ ಹಣವನ್ನು ಹಾಕಿ ಇವರು ಲಂಚ ಕೇಳುತ್ತಿದ್ದಾರೆ ಎಂಬ ಒಂದು ಆರೋಪ ಮಾಡ್ತಾರೆ. ಬಳಿಕ ಕೆಲ ಕೈದಿಗಳು ಪ್ರತಿಭಟನೆ ಮಾಡುತ್ತಾರೆ. ಮಲ್ಲೇಶ್ವರ ಬಾಂಬ್ ಬ್ಲಾಸ್ಟ್ ಪ್ರಕರಣದ ಆರೋಪಿ ಜುಲ್ಫಿಕರ್ ಆಗಿರ್ಬೋದು ಮತ್ತು ಶಿವಮೊಗ್ಗದ ರೌಡಿ ಶೀಟರ್ ಬಚ್ಚನ್ ಆಗಿರ್ಬೋದು, ಹೀಗೆ ಕೆಲ ಕೈದಿಗಳ ತಂಡ ಕಲಬುರಗಿ ಜಿಲ್ಲೆಯಲ್ಲಿ ಏನೊಂದು ಡಾಕ್ಟರ್ ಅನಿತಾ ವಿರುದ್ಧ ಷಡ್ಯಂತ್ರ ರೂಪಿಸುತ್ತಾ ಬರ್ತಾರೆ. ಯಾಕಂದ್ರೆ ನಿನ್ನೆ ಅಷ್ಟೇ ಎಂದು ಕಲಬುರಗಿ ಕೇಂದ್ರ ಕಾರಾಗೃಹದಿಂದ ಕೆಲ ಕೈದಿಗಳನ್ನ ರಾಜ್ಯದ ಬೇರೆ ಬೇರೆ ಜೈಲುಗಳಿಗೆ ವರ್ಗಾವಣೆ ಮಾಡಲಾಗುತ್ತದೆ. ಮಲ್ಲೇಶ್ವರ ಬಾಂಬ್ ಬ್ಲಾಸ್ಟ್ ಪ್ರಕರಣದ ಆರೋಪಿ ಜುಲ್ಫಿಕರ್ ಆಗಿರ್ಬೋದು ಮತ್ತು ಶಿವಮೊಗ್ಗ ಮೂಲದ ಬಚ್ಚನ್ ಆಗಿರ್ಬೋದು, ಹೀಗೆ 6 ಜನ ಕೈದಿಗಳನ್ನ ರಾಜ್ಯದ ವಿವಿಧ ಕಾರಾಗೃಹಗಳಿಗೆ ಒಂದು ವರ್ಗಾವಣೆ ಮಾಡುತ್ತಾರೆ. ಈ ಒಂದು ಕೈದಿಗಳನ್ನ ವರ್ಗಾವಣೆ ಮಾಡಿದ ಬೆನ್ನಲ್ಲೇ ಇದೀಗ ಕಲಬುರಗಿ ಜಿಲ್ಲೆಯಲ್ಲಿ ಮತ್ತಷ್ಟು ವಿಡಿಯೋಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿವೆ ಅಂತ ಹೇಳ್ಬೋದು. ಬಿಂದಾಸ್ ಆಗಿ ಕೈದಿಗಳು ಮೊಬೈಲ್ ಬಳಕೆ ಮಾಡುತ್ತಿರುವುದು ಮತ್ತು ಗುಟ್ಕಾ, ಸಿಗರೇಟ್ ಹೀಗೆ ಪ್ರತಿಯೊಂದು ನಿಷೇಧಿತ ವಸ್ತುಗಳನ್ನು ಜೈಲಿನಲ್ಲಿ ಬಿಂದಾಸ್ ಆಗಿ ಎಂದು ಬಳಕೆ ಮಾಡ್ತಾರೆ. ಇಂತಹ ವಿಡಿಯೋಗಳನ್ನ 1 by 1 ಏನೊಂದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತವೆ. ಇದೆಲ್ಲ ಗಮನಿಸಿದರೆ ಜೈಲಿನ ಕೆಲ ಸಿಬ್ಬಂದಿಗಳೇ ಏನೊಂದು ಕೈದಿಗಳಿಗೆ ಸರಬರಾಜು ಮಾಡುತ್ತಿರುವ ಅನುಮಾನ ಕೂಡ ದಟ್ಟವಾಗಿ ತಿಳಿಯಬಹುದು. ಯಾಕೆಂದ್ರೆ ಪದೇ ಪದೇ ಏನೊಂದು ಕಲಬುರಗಿ ಕೇಂದ್ರ ಕಾರಾಗೃಹದ ಮುಖ್ಯ ಅಧೀಕ್ಷಕಿ ನಮ್ಮ ಪ್ರತಿನಿಧಿ ಅನಿಲ್ ಸ್ವಾಮಿ ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ರು. ಹಿಂದೆಯೂ ಕೂಡ ಇದೇ ರೀತಿಯಾದಂತಹ ಘಟನೆಗಳು ನಡೆದಂತಹ ಸಂದರ್ಭದಲ್ಲಿ ಸಾಕಷ್ಟು ಪ್ರಶ್ನೆಗಳು ಉದ್ಭವವಾಗಿತ್ತು. ಅನಿತಾ ಅವರು ಜೈಲ್ ಅಧೀಕ್ಷಕಿಯಾಗಿ ಕರ್ತವ್ಯವನ್ನ ನಿರ್ವಹಿಸೋದಕ್ಕೆ ಆರಂಭ ಆದ ನಂತರದಲ್ಲಿ ಅವರ ವಿರುದ್ಧ ಒಂದಷ್ಟು ಆರೋಪಗಳು ಬಹಳ ಹೆಚ್ಚಾಗಿ ಈಗ ಕೇಳಿ ಬರ್ತಾ ಇರೋದು. ಹಾಗಾಗಿ ಈ ವಿಡಿಯೋದ ಅಸಲಿಯತ್ತು ಏನು ಅನ್ನುವಂಥ ಒಂದು ಪ್ರಶ್ನೆ, ಅದರ ಜೊತೆಯಲ್ಲಿ ದುಡ್ಡು ಕೊಟ್ಟರೆ ಏನು ಬೇಕಿದ್ರು ಕಲಬುರಗಿ ಜೈಲಲ್ಲಿ ಸಿಗುತ್ತೆ ಅನ್ನೋದು ಈ ಹಿಂದೆಯೂ ಕೂಡ ಅನೇಕ ಬಾರಿ ಬಯಲಾಗಿತ್ತು. ಆನಂತರ ಜೈಲು ಅಧಿಕಾರಿಗಳನ್ನು ಬದಲಾವಣೆ ಮಾಡಲಾಯಿತು, ವರ್ಗಾವಣೆ ಮಾಡಲಾಯಿತು. ಇದೆಲ್ಲವೂ ನಡೆದ ನಂತರದಲ್ಲಿ ಈಗ ಈ ವಿಡಿಯೋಗಳು ಈಗ ವೈರಲ್ ಏನಾಗ್ತಾ ಇದೆ, ಈ ವಿಡಿಯೋಗಳು ಏನು ಸಿಗ್ತಾ ಇದೆ, ಇದರ ಸತ್ಯಾಸತ್ಯತೆ ಏನು ಅನ್ನುವಂಥ ಪ್ರಶ್ನೆ ಒಂದು. ಅದರ ಜೊತೆಯಲ್ಲಿ ನಿಜಕ್ಕೂ ಕೂಡ ಜೈಲ್ ಅಧೀಕ್ಷಕಿ ಆಗಿರುವಂಥ ಅನಿತಾ ಅವರು ಈ ಹಿಂದೆ ಸ್ಟೇಟ್ಮೆಂಟನ್ನು ಕೊಟ್ಟಿದ್ರು. ನನ್ನನ್ನು ಟಾರ್ಗೆಟ್ ಮಾಡಲಾಗ್ತಾ ಇದೆ, ನನ್ನ ಫೋನ್ ಪೇಗೆ ನಾನು ಕೇಳಲಿಲ್ಲ ಅಂತಂದ್ರು ನನ್ನ ನಂಬರನ್ನು ಯಾರೋ ತಗೊಳ್ತಾರೆ, ನನ್ನ ನಂಬರನ್ನು ತಗೊಂಡು ನನಗೆ ಫೋನ್ ಪೇ ಮಾಡ್ತಾರೆ 20,000, ನಾನು ಕೇಳೇ ಇಲ್ಲ. ಆನಂತರ ಒಂದು ಆಡಿಯೋ ಕೂಡ ಬರುತ್ತೆ, ಒಳ್ಳೆಯ ಗುಣಮಟ್ಟದ ಆಹಾರ ಕೊಡಬೇಕು ಅಂತಂದರೆ ದುಡ್ಡು ಕೊಡಬೇಕು ಅನ್ನುವಂಥದ್ದು. ಇದು ಸತ್ಯಾಸತ್ಯತೆ ಏನು ಅನ್ನುವಂಥದ್ದನ್ನು ತನಿಖೆ ಮಾಡಬೇಕಾಗಿದೆ. ಹೋಗ ನೀತಾ ಮೇಡಮಿಗೆ ಕೊಟ್ಬಿಡು, ಏನಿದೆ ಫ್ರೀ ಬಿಡಬೇಕು, ಇಲ್ಲ ಅಂದರೆ ಸುಮ್ಮನೆ ಸರಿಯಾಗಲ್ಲ ನೋಡಿ ಮೇಡಮ್ ಅಂತ ಹೇಳ್ಬಿಡು. ಏನಿಲ್ಲ